टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈ ಪ್ರಕರಣದಲ್ಲಿ ಯಾರೆಲ್ಲ ಏನು ಆರೋಪಿತರನ್ನಾಗಿ ಮಾಡಿದ್ದೀರಿ ಅನ್ನುವಂಥ ಸರ್ ಈ ಕೇಸಲ್ಲಿ? ಈ ಪ್ರಕರಣದಲ್ಲಿ ಮುಖ್ಯವಾಗಿ ನಾವು ಅಪ್ರಾಪ್ತ ಬಾಲಕಿಯನ್ನು ವಿವಾಹ ಆಗಿರ್ತಕ್ಕಂಥ ಹುಡುಗನ ಮೇಲೆ ಮತ್ತು ಅವರ ತಾಯಿ ಮೇಲೆ ಮತ್ತು ಅಪ್ರಾಪ್ತ ಬಾಲಕಿಯ ತಾಯಿಯ ಮೇಲೆ ಮೂವರ ಮೇಲೆ ಈಗ ಪ್ರಕರಣ ದಾಖಲಾಗಿದೆ ಸರ್. ಯಾವ ಆರೋಪದಡಿ ಪ್ರಕರಣ ದಾಖಲಾಗಿದೆ ಮತ್ತು ಆ ಶಿಕ್ಷಾರ್ಹ ಪ್ರಕರಣ ಹೌದಾ ಅಲ್ವಾ ಅನ್ನುವಂಥ ಸರ್? ಅವರು ಬಾಲ್ಯ ವಿವಾಹವನ್ನು ಮಾಡೋದಕ್ಕೆ ಪ್ರೇರೇಪಣೆ ನೀಡಿದ್ದಾರೆ ಮತ್ತು ಬಾಲ್ಯ ವಿವಾಹ ಆಗಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಸೆಕ್ಷನ್ 9 ಮತ್ತು 10 ಅಡಿಯಲ್ಲಿ ಅವರಿಗೆ ಪ್ರಕರಣವನ್ನು ನಾವು ದಾಖಲಿಸಿದ್ದೇವೆ. ಶಿಕ್ಷೆ ಪ್ರಮಾಣ ಯಾವ ರೀತಿ ಇರುತ್ತೆ ಸರ್ ಈ ಕೇಸಲ್ಲಿ? ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯ ಅನುಗುಣವಾಗಿ ಶಿಕ್ಷೆ ಪ್ರಮಾಣ 2 ವರ್ಷದ ಶಿಕ್ಷೆ, ಜೈಲು ಶಿಕ್ಷೆ ಮತ್ತು ಅಥವಾ 1 ಲಕ್ಷದ ಜುರ್ಮಾನೆಯನ್ನು ವಿಧಿಸ್ತಕ್ಕಂಥ ಏನು ಪ್ರಾವಿಷನ್ ಈ ಒಂದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿದೆ ಅಥವಾ ಕೆಲವು ಸಂದರ್ಭದಲ್ಲಿ ಎರಡೂ ಕೂಡ ವಿಧಿಸ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಸರ್, ಪ್ರಮುಖವಾಗಿ ಈ ಭಾಗದಲ್ಲಿ ಅಂದರೆ ಏನು ನಮ್ಮ ಯಾದಗಿರಿ ಮತ್ತು ರಾಯಚೂರು ಭಾಗದಲ್ಲಿ ಬಾಲ್ಯ ವಿವಾಹ ಅನ್ನುವಂಥದ್ದು ಎಲ್ಲೋ ಕದ್ದು ಮುಚ್ಚಿ ಮಾಡ್ತಾರೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಈ ಮದುವೆ ಏನು ಕಲ್ಯಾಣ ಮಂಟಪಗಳಿದ್ದಾವೆ ಅವ್ರಿಗೂ ಒಂದು ಮಹತ್ತರವಾದ ಜವಾಬ್ದಾರಿ ಇರುತ್ತೆ. ಈ ರೀತಿ ಆದಂಥ ಸಂದರ್ಭದಲ್ಲಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡುತ್ತದೆ. ಎಲ್ಲೋ ಒಂದು ಕಡೆ ಈ ಪ್ರಕರಣದಲ್ಲಿ ಅವ್ರು ಎಡವಿದ್ದಾರೆ ಅನ್ನೋಂಥದ್ದು ಸ್ವಲ್ಪ ಖಂಡಿತ ಎಡವಿದ್ದಾರೆ ಅಂತ ಅನ್ನಿಸ್ತದೆ. ಈ ಪ್ರಕರಣದ ಮುಖಾಂತರ ನಾವು ಎಲ್ರಿಗೂ ಕೂಡ ನಾವು ಇದು ಏನು ತಿಳಿಸ್ತಕ್ಕಂಥ ಒಂದು ವಿಷಯ ಏನಂತಂದರೆ, ಮುಖ್ಯವಾಗಿ ಸೆಕ್ಷನ್ 11 ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಸೆಕ್ಷನ್ 11 ಕೂಡ ಬಾಲ್ಯ ವಿವಾಹಕ್ಕೆ ಪ್ರೇರೇಪಿಸ್ತಕ್ಕಂಥವ್ರು ಇದ್ದರೂ ಕೂಡ ನಾವು FIR ಅನ್ನು ದಾಖಲಿಸ್ಬೇಕಂತಿದೆ. ಸೊ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ನಾವು ಭಾಳ ಅವೇರ್ನೆಸ್ಸನ್ನು ಮಾಡಿದ್ದೇವೆ, ಎಲ್ಲರೂ ತಡೆಗಟ್ಟಿದ್ದೇವೆ, ಭಾಳ ಅವೇರ್ನೆಸ್ಸನ್ನು ಮಾಡಿದ್ದೇವೆ. ಏನಂತೇಳಿ ಕಲ್ಯಾಣ ಮಂಟಪ ಆಯೋಜಕ ಏನಿದ್ದಾರೆ ಅವರು ಕೂಡ ಮತ್ತು ಮದುವೆ ಕಾರ್ಡನ್ನು ಪ್ರಿಂಟ್ ಮಾಡ್ತಕ್ಕಂಥವ್ರು ಮತ್ತು ಮದುವೆಗೆ ಹಾಜರಿದ್ದವ್ರ ಮೇಲೂ ಕೂಡ FIR ಮಾಡ್ತಕ್ಕಂಥ ಅವಕಾಶ ಈ ಕಾಯ್ದೆಯಲ್ಲೇ ಇದೆ ಸೆಕ್ಷನ್ 11 ಪ್ರಕಾರ. ಸೊ ಆ ನಿಟ್ಟಿನಲ್ಲಿ ಈಗ ಯಾರು ಸಹಕರಿಸಿದ್ದಾರೆ ಅನ್ನುವಂಥ ಮಾಹಿತಿ ನಮ್ಮ ಹತ್ರ ಇಲ್ಲ. ಇದು ಇನ್ವೆಸ್ಟಿಗೇಷನಲ್ಲಿ ಪೊಲೀಸರ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಅವಾಗ ಚಾರ್ಜ್ ಶೀಟಲ್ಲಿ ಅವರ ಹೆಸರುಗಳನ್ನು ಕೂಡ ಸೇರಿಸ್ತಾರೆ ಸರ್. ಕೊನೆಯದಾಗಿ ಈ ಪ್ರಕರಣ ಅಂದರೆ ಆಕೆ ಅಪ್ರಾಪ್ತೆ ಅನ್ನುವಂಥ ವಿಚಾರ ಯಾವಾಗ ಬೆಳಕಿಗೆ ಬಂತು ಅನ್ನುವಂಥದ್ದು ಸರ್? ಈಗ ಶನಿವಾರ ದಿನದಂದು ನಮಗೆ ಬೆಳಗ್ಗೆ ಬಂತು. ಮುಖ್ಯವಾಗಿ ಅವರು ಒಂದು ಸ್ವಯಂ ವಿಚ್ಛೇದನ ಪ್ರಮಾಣ ಪತ್ರವನ್ನು ಪಡ್ಕೊಂಡಿದ್ದಾರೆ. ಸೊ ಆ ಒಂದು ಆಧಾರದ ಮೇಲೆ ನಾವು ಕ್ರಾಸ್ ವೆರಿಫಿಕೇಷನ್ ಮಾಡಿದಾಗ ನಂತರ ಶಾಲಾ ದೃಢೀಕರಣ ತಗೊಂಡ್ವಿ. ಸೊ ಆವಾಗ ನಮಗೆ ಗೊತ್ತಾಯಿತು ಇದು ಬಾಲಕಿ ಅಂತೇಳಿ ಗೊತ್ತಾಯ್ತು ಅವರು. ಸೊ ಆ ನಿಟ್ಟಿನಲ್ಲಿ ಇದು ಅಪ್ರಾಪ್ತ ಬಾಲಕಿಯ ವಿವಾಹ ಅಂತೇಳಿ ನಾವು ಮನವರಿಕೆ ಮಾಡಿಕೊಂಡು ಸ್ವಯಂ ಪ್ರೇರಿತವಾಗಿ ಅವರ ಮೇಲೆ ಪ್ರಕರಣ ದಾಖಲಿಸಿದ್ದೇವೆ. ಇದು ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳು ಜೊತೆಗೆ ಏನು ಮಕ್ಕಳ ರಕ್ಷಣಾ ಅಧಿಕಾರಿಗಳ ಒಂದು ತಂಡ ದೂರನ್ನು ನೀಡಿದೆ. ಅದರ ಆಧಾರದಲ್ಲಿ ಮಹಿಳಾ ಠಾಣೆಯಲ್ಲಿ FIR ದಾಖಲಾಗಿರುವಂಥದ್ದು. ಈ ಬಗ್ಗೆ ಸದ್ಯ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು.